70 ರೂಪಾಯಿಗೆ ನಿಮಗೆ ಪರೋಟ ವಿತ್ ಚಿಕನ್ ಕರಿ ಅಥವಾ ರೈಸ್ ವಿತ್ ಚಿಕನ್ ಕರಿ ಅಂದರೆ 70 ರೂಪಾಯಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ರೆಸ್ಟೋರೆಂಟಲ್ಲಿ ಯಾರು ಕೊಡಲ್ಲ. ತುಂಬ ರೇರು. ಮಟನ್ ಬಿರಿಯಾನಿನೇ. ಹೆಲೋ ಅಂತ ಶಾರುಖ್ ನೋಡ್ತಿರೋ ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ನಾಟಿ ಭೋಜನ ಅಂತ. ಸೊ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಹುಲಿಮಹಲ್ ಲೊಕೇಟ್ ಆಗಿರುತ್ತೆ. ಅಡ್ರೆಸ್ ಒಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕಡಿಮೆ ಬಜೆಟಲ್ಲಿ ನಿಮಗೆ ಹೊಟ್ಟೆ ತುಂಬ ಈ ನಾನ್ ವೆಜ್ ಊಟ, ಓಕೆನಾ? ಸೊ ನಾನ್ ವೆಜ್ ಊಟನ ಬಾರಿಸ್ಕೊಂಡು ಹೋಗ್ಬೋದು. ಸ್ಪೆಷಲಿ ನಿಮಗೆ ಮಟನ್ ಐಟಮ್ ಇರಲಿ, ಚಿಕನ್ ಐಟಮ್ ಇರಲಿ, ಅಥವಾ ಪರೋಟ ಚಿಕನ್ ಕರಿ ಈ ಥರ ನೋಡಿ. ಇದು ಹೇಳ್ತಾನೆ ನಿಮಗೆ ಜ್ಞಾಪಕ ಬಂತು. ಇವ್ರ ಹತ್ರ ಜಸ್ಟ್ 70 ರೂಪಾಯಿಗೆ ನಿಮಗೆ ಪರೋಟ ವಿತ್ ಚಿಕನ್ ಕರಿ ಅಥವಾ ರೈಸ್ ವಿತ್ ಚಿಕನ್ ಕರಿ ಅಥವಾ ಇಡಿಯಾಪಂ ವಿತ್ ಚಿಕನ್ ಕರಿ ಈ ಥರ ಒಂದು ಕಾಂಬೋಸ್ ಎಲ್ಲ ಇಕ್ಕವ್ರೆ. ಅಂದರೆ 70 ರೂಪಾಯಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ರೆಸ್ಟೋರೆಂಟಲ್ಲಿ ಯಾರು ಕೊಡಲ್ಲ. ತುಂಬ ರೇರು. ಬಟ್ ಇವ್ರು ಬಂದು ಆರಾಮಾಗಿ ಮಧ್ಯಾಹ್ನ ಹೊತ್ತು ಬಂದರೆ ನೀವು ಒಂದು 70 ರೂಪಾಯಲ್ಲಿ ಎಲ್ಲ ಆರಾಮಾಗಿ ಬಾರಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋರೆ. ಸೊ ಡೆಫಿನೆಟ್ಲಿ ಅದು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಏನಂತ. ಒಳಗೋಗೋಣ. ಜಾಸ್ತಿ ಕುಯ್ತಾ ಇದ್ದೀನಿ. ಒಳಗಡೆ ಬಂದು ಕಂಪ್ಲೀಟ್ ಆಗಿ ಪ್ಯಾಕ್ಡ್ ಆಗಿದೆ. ನಿಜವಾಗ್ಲೂ ಟೇಬಲ್ ಸಿಗುತ್ತಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಡೌಟು. ಸೊ ಹೋಗಿ ಟೇಬಲ್ ಹಿಡಿದು ಆರಾಮಾಗಿ ಒಂದೊಂದು ಐಟಮ್ ಆಗಿ ಬಾರಿಸೋಣ. ಅದಕ್ಕಿಂತ ಮುಂಚೆ ಚಾನಲ್ ಯಾರು ಹೊಸಬ್ರು ನೋಡ್ತಿದ್ರೆ ಮರಿತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳಗೋಗಿ ಒಂದು ಬೇರೆ ಲೆವೆಲ್ ಒಂದು ನಾನ್ ವೆಜ್ ಬೇಟನ್ನು ಬಾರಿಸ್ಕೊಬರೋಣ. ಆಲ್ರೈಡ್ ಅಂತಮ್ಮ. ಸೊ ಇಲ್ಲಿ ಒಂದು ಪೀಕ್ ಟೈಮಲ್ಲಿ ನಾನು ಸುತ್ತ ಜನ ನೋಡ್ತಿರ್ಬೋದು. ಹಿಂದೆಂದ ಹಿಡಿದು ಕಂಪ್ಲೀಟ್ ಆಗಿ ಫುಲ್ಲಾಗಿ ಪ್ಯಾಕ್ಡ್ ಆಗಿದೆ. ಏನೇನು ಐಟಮ್ ಸಿಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಬಟ್ ಆಲ್ಮೋಸ್ಟ್ ಹತ್ರ ಸಿಗೋ ಎಲ್ಲ ಫಾಸ್ಟ್ ಮೂವಿಂಗ್ ಇರಲಿ ಎಲ್ಲ ಐಟಮ್ಸು ತರಿಸಿದ್ದೀನಿ. ಲಿಟ್ರಲಿ ಒಂದು ಬಂದು ಒಂದು 10 ಐಟಮ್ಸ್ ಪ್ಲಸ್. ನಿಮಗೆ ಇಂಟ್ರೋಲ್ ಹೇಳಿರೋ ಹಾಗೆ 70 ರೂಪಾಯಿಗೆ ನಿಮಗೆ ಪರೋಟ ವಿತ್ ಚಿಕನ್ ಕರಿ ಸಿಗುತ್ತೆ, ಅಥವಾ ರೈಸ್ ವಿತ್ ಚಿಕನ್ ಕರಿ ಸಿಗುತ್ತೆ, ಇಡಿಯಾಪಂ ವಿತ್ ಚಿಕನ್ ಕರಿ ಸಿಗುತ್ತೆ. ಸೊ ಈ ಥರ ಐಟಮ್ಸ್ ಎಲ್ಲ ನಿಮಗೆ ಒಂದು ಬಜೆಟ್ ರೇಟಲ್ಲಿ ಸ್ಟಾರ್ಟಿಂಗ್ 70 ರೂಪೀಸಿಂದಾನೇ ಸಿಗುತ್ತೆ. ಆ ಒಂದು ರೀಸನ್ನೇ ನಾನು ಈಗ ಒಂದು ಜಾಗಕ್ಕೆ ಬಂದಿದ್ದು. ಮೇನ್ಲಿ ಕಡಿಮೆ ಬಜೆಟಲ್ಲಿ ದೊಡ್ಡ ತುಂಬ ಆರಾಮಾಗಿ ನಾನ್ ವೆಜ್ ಊಟನ ಬಾರಿಸ್ಕೊಂಡು ಹೋಗ್ಬೋದಲ್ಲ. ಸೊ ಫಸ್ಟ್ ಬಂದು ನಾವು ಮಟನ್ ಬಿರಿಯಾನಿ ಅಂತ ತೊಗೊಂಡಿದ್ದೀವಿ. ಮಟನ್ ಬಿರಿಯಾನಿ ಬಂದು ತುಂಬ ಸ್ಪೆಷಲ್. ಆಲ್ಮೋಸ್ಟ್ ಇವರು ಸ್ಟಾರ್ಟ್ ಮಾಡಿ 6 ತಿಂಗಳಾಯ್ತು ಅನಿಸುತ್ತೆ. ಬಟ್ ಅವಾಗಲೇ ಬಂದು ಒಂದು ಕಡಿಮೆ ರೇಟಲ್ಲಿ ಜಸ್ಟ್ ಫಾರ್ 150 ರೂಪೀಸ್ ಸಮಥಿಂಗ್ ಬಿರಿಯಾನಿನ ಸರ್ವ್ ಮಾಡ್ತಿದ್ರು. ನಂತರ ಒಂದು ಇಡಿಯಾಪಂ ತೊಗೊಂಡಿದ್ದೀವಿ. ಹಾಗೆ ಅದ್ರ ನಂತರ ಚಿಕನ್ ಬಿರಿಯಾನಿ, ನಂತರ ಒಂದು ಪರೋಟ, ಕಬಾಬು, ಆಮೇಲೆ ಚಿಕನ್ ಕರಿ ತೊಗೊಂಡಿದ್ದೀವಿ. ಸೊ ಈ ಚಿಕನ್ ಕರಿ ಬಂದು ಸ್ಮಾಲ್ ಪೋರ್ಷನ್ ತೊಗೊಂಡಿರೋದು ನಾನು. ದಟ್ ಈಸ್ ನಿಮಗೆ 70 ರೂಪಾಯಿಗೆ ಚಿಕನ್ ಕರಿ ವಿತ್ ಪರೋಟ ಬರುತ್ತಲ್ಲ. ಸೊ 2 ಪೀಸ್ ಚಿಕನ್ ಬರುತ್ತೆ ಅದರೊಳಗೆ. ಸೊ ಆರಾಮ್ಸೆ ನೀವು ಮಧ್ಯಾಹ್ನ ಹೊತ್ತು 70 ರೂಪಾಯಿಗೆ ಒಂದು ನಾನ್ ವೆಜ್ ಊಟ ಬಾರಿಸ್ಕೊಂಡು ಹೋಗ್ಬೇಕಂತಂದರೆ ಡೆಫಿನೆಟ್ಲಿ ಇಲ್ಲಿ ಬರಬಹುದಾ ಅನ್ನೋದು ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ. ನಂತರ ಒಂದು ಹಾಗೆ ನಾವು ಮಟನ್ ಕರಿ, ಓಕೆನಾ? ಸೊ ಮಟನ್ ಕರಿ ಒಂದು ತೊಗೊಂಡಿದ್ದೀವಿ. ನಂತರ ಒಂದು ಲಿವರ್ ಫ್ರೈ. ಸೊ ಲಿವರ್ ಫ್ರೈ ತೊಗೊಂಡಿದ್ದೀವಿ. ಕಾಲ್ ಸೂಪ್ ಸಿಗುತ್ತೆ, ಪ್ಲೇನ್ ಸೂಪು ಸಿಗುತ್ತೆ, ಇಲ್ಲಾಂತಂದರೆ ವಿತ್ತು ಕಾಲು ಬೇಕಂತೂ ನೀವು ತೊಗೋಬೋದು. ಅದ್ರ ನಂತರ ಒಂದು ತಲೆ ಮಾಂಸ. ಐ ಆಮ್ ನಾಟ್ ಬಿಗ್ ಫ್ಯಾನ್ ಆಫ್ ತಲೆ ಮಾಂಸ. ನಂತರ ಒಂದು ಮಟನ್ ಫ್ರೈ, ಆಮೇಲೆ ಬೋಟಿ ಫ್ರೈ, ಆಮೇಲೆ ಮೀನು. ಸೊ ಈ ಬೋಟಿ ಫ್ರೈ ಬಂದು ನಿಮಗೆ ತವಾಲ್ ಮಾಡೋದು. ಸೊ ತವಾ ಬೋಟಿ ಫ್ರೈ ಇರಲಿ, ತವಾ ಮಟನ್ ಇರಲಿ, ಇವೆಲ್ಲ ಸಿಗುತ್ತೆ. ತವಾ ಐಟಮ್ಸ್ ರಸ ಸಿಗುತ್ತೆ. ಅದೊಂದು ನಿಮಗೆ ಸಪ್ರೇಟಾಗಿ ಮೆನ್ಷನ್ ಮಾಡಿಬಿಡ್ತೀನಿ. ಸೊ ಫಸ್ಟ್ ಒಂದು ಪ್ಲೇನಾಗೆ ಇರೋ ಚಿಕನ್ ಬಿರಿಯಾನಿಯಿಂದ ಇಳಿಯೋಣ. ಸೊ ಹೇಗೈತೆ ಅನ್ನೋದು ನೋಡೋದ. ಸಖತ್ತು ಮೃದುವಾಗೈತೆ ರೈಸು. ಸೊ ಆಲ್ಮೋಸ್ಟ್ ನಾನು ಒಬ್ಬನೇ ಬಂದಿರೋದು. ಸೊ ಎಲ್ಲ ಹ್ಯಾಂಡಲ್ ಮಾಡಿ ಹಿಡಿಬೇಕು. ಸೊ ವೀಡಿಯೋ ಹೇಗೆ ಬರುತ್ತೋ ಏನಂತ ಏನೋ ಐಡಿಯಾ ಇಲ್ಲ. ಬಟ್ ಸಾಕಾಗಿ ಹಿಡಿಯೋಣ. ಆ ರೈಸ್ ಮಾತ್ರ ಹೋಗಿ ನೋಡೋದ ಹೇಗಿದೆ ಅಂತ. ಮೈಲ್ಡ್ ಆಗೈತೆ. ಅಟ್ ದಿ ಸೇಮ್ ಟೈಮ್ ಒಂದು
ಫ್ಲೇವರ್ಫುಲ್ ಆಗೈತೆ ಕಂಪ್ಲೀಟ್ ಆ ರೈಸ್ ನಿಮಗೆ ಆ ಫಸ್ಟ್ ಬೈಟಲ್ಲೇ ಹಾಕಿರೋ ಒಂದು ಮರಾಠಿ ಮೊಗ್ಗು ಇರಲಿ ಅದರ ಒಂದು ಈ ಒಂದು ಲವಂಗ ಇರಲಿ ಅಥವಾ ಆ ಪೇಸ್ಟ್ ಮಸಾಲೆ ಹೋಗಿರುತ್ತಲ್ಲ ಅದಿರಲಿ ಅದರ ಘಮ ಬಂದು ಯಥೇಚ್ಛವಾಗಿ ಬರುತ್ತೆ ಕೈಂಡ್ ಆಫ್ ಒಂದು ಡಿಫ್ರೆಂಟ್ ಬಿರಿಯಾನಿ ನಾನು ಟ್ರೈ ಮಾಡ್ತಿದ್ದೀನೋ ಒಂಥರ ಅನಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಪೀಸ್ ನೋಡಿ ಸಾಕದಾಗಿ ಬಂದಿದೆ ಮಾತ್ರ. ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್ ನೋಡಿ. ಸೊ ಬಿರಿಯಾನಿ ಬಂದು ನಿಮಗೆ 120 ರುಪೀಸು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಬಂದು 200 ರುಪೀಸ್. ಸೊ 200 ರುಪೀಸ್ ಮಟನ್ ಬಿರಿಯಾನಿ ನನಗೆ ಗೊತ್ತಿರೋ ಮಟ್ಟಿಗೆ ಓಕೆ, ಈಸಿಲಿ ನೀವು ಅಫೋರ್ಡ್ ಮಾಡ್ಬೋದು. ಒಂದೊಂದು ಕಡೆ 250 ಎಲ್ಲ ಸಿಗುತ್ತೆ ಬಿರಿಯಾನಿ, ಬಟ್ ಇವ್ರ ಹತ್ರ 200 ರುಪೀಸ್ ಸಿಗ್ತೈತೆ. ಬಟ್ ಅಂತ ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ ಮಟನ್ ಬಿರಿಯಾನಿ ಹೇಗಿದೆಯೋ ಎತ್ತ ಅಂತ. ಬಟ್ ಚಿಕನ್ ಬಿರಿಯಾನಿ, ಬ್ಯಾಕ್ ಟು ಚಿಕನ್ ಬಿರಿಯಾನಿ ಬಂದರೆ ಚಿಕನ್ ಬಿರಿಯಾನಿ ಒಂದು ಸಗದಾಗೈತೆ, ಮೈಲ್ಡಾಗಿ ಸ್ಪೈಸಿ ಆಗೈತೆ. ಅಂದರೆ ತಿಂದ ಮೇಲೆ ನಿಮಗೆ ಆ ಸ್ಪೈಸಿನೆಸ್ ಹೊಡೆಯುತ್ತೆ, ಹೋಗ್ತಾ ಹೋಗ್ತಾ ಆರಾಮಾಗಿ ಸೆಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದು ಇವರ ಮಟನ್ ಬಿರಿಯಾನಿನ ಟ್ರೈ ಮಾಡೋಣ. ರೈಸ್ ನೋಡ್ತಿರ್ಬೋದು, ಇನ್ನೊಂದು ಮಿನಿಟ್ ಹೋಗಿ ನೋಡೋದು ಹೇಗಿದೆ ಅಂತ. ಆ್ಯಕ್ಚುಲಿ ಚಿಕನ್ ಬಿರಿಯಾನಿನ ಮಟನ್ ಬಿರಿಯಾನಿ ಅಂತ ಕೇಳಿದ್ರೆ ಗ್ಯಾರಂಟಿ ಮಟನ್ ಬಿರಿಯಾನಿ ಅಂತೀನಿ. ಆ ಘಮ ಇರಲಿ, ಆ ಫ್ಲೇವರ್ ಇರಲಿ, ಆ ಮಟನಿನ ಫ್ಲೇವರು ಹಂಗೆ ಹೇಳ್ದೈತೆ ಗುರುವೆ. ಜಸ್ಟ್ ಲವಿಂಗ್ ದಿಸ್ ಒಂದು ಮಟನ್ ಬಿರಿಯಾನಿ ಇದೆ. ಶೇರ್ಡ್ ಬೈಟ್ ಹೋದೆ, ಅದು ಪ್ಲೇನಾಗಿ ಬರೀ ಕುಷ್ಕ ಮಾತ್ರ ಟ್ರೈ ಮಾಡಿರೋದು. ಮಟನ್ ಪೀಸ್ ಮಾತ್ರ ನೋಡಿ ಸಾಕದಾಗಿ ಬಂದೈತಪ್ಪ, ಒಳ್ಳೆ ಪಿಂಕಿಶ್ ಮೀಟು. ಈ ಮಟನ್ ಲೈಟಾಗಿ ಒಂದು ಪೀಸ್ ತೊಗೊಂಡು ಅದರೊಟ್ಟಿಗೆ ಇವತ್ತು ಒಂದು ಬೇರೆ ಲೆವೆಲ್ ಒಂದು ಬೇಟೆನೆ. ನಿಜವಾಗ್ಲೂ ಇದನ್ನು ಎಲ್ಲ ಖಾಲಿ ಮಾಡೋಕ್ಕಾಗಲ್ಲ, ಆದಷ್ಟು ತಿಂದು ನಮ್ಮ ಹೊಟ್ಟೆ ಕೆಪಾಸಿಟಿ ಅಂತ ಇರುತ್ತಲ್ಲ, ಸೊ ಅಷ್ಟು ತಿಂದು ಆರಾಮಾಗಿ ಬ್ಯಾಲೆನ್ಸ್ ಎಲ್ಲ ಪಾರ್ಸಲ್ ಮಾಡ್ಕೊಳ್ಳೋಣ. ಸೊ ರೈಸು, ಪೀಸು ಮತ್ತು ಇದೆಲ್ಲೋ ರೈತ ಎಲ್ಲ ಇತ್ತಪ್ಪ, ಈರುಳ್ಳಿ ಇತ್ತಲ್ಲ, ಸೊ ಈರುಳ್ಳಿನ ಒಂದು ಚೂರು ತೊಗೊಂಡು ಹಾಗೆ ರೊಟ್ಟಿಗೆ ಪ್ಯಾಕ್ ಮಾಡಿ ಒಂದು ಮೆಗಾ ಬೈಟ್ ಹೋಗೋಣ. ಹೋಗು ಬಾ. ಮಟನ್ ಬಿರಿಯಾನಿನೇ ಏನಾರ ಹೇಳಿ, ಅದರಲ್ಲೂ ಇವ್ರ ಹತ್ರ ಸಿಗೋ ಈ ಮಟನ್ ಬಿರಿಯಾನಿ ಮಾತ್ರ ಸಾಕಾಗೈತೆ. ಮಟನ್ ಬಿರಿಯಾನಿ ನೀವು ಟ್ರೈ ಮಾಡ್ಬೇಕಂತಂದರೆ ಡೆಫಿನೆಟ್ಲಿ ತಗೊಂಡು ಟ್ರೈ ಮಾಡಿ. ಈ ಮಟನ್ ಪೀಸಸ್ ಬೆಂದಿದೆ ನೋಡಿ, ಅದು ಸಾಕಾಗಿ ಇಷ್ಟ ಆಯಿತು. ನಾಟ್ ಓವರ್ಲಿ ಕಂಪ್ಲೀಟಾಗಿ ಬೆಂದಿದೆ ಅಂತ ಹೇಳೋಕ್ಕಾಗಲ್ಲ, ಇಟ್ ಹ್ಯಾಸ್ ಅಚೂವ್ನೆಸ್ ಇರುತ್ತೆ. ಅದಿದ್ರೇ ಅದು ಮಟನ್, ಇಲ್ಲ ಅಂತಂದರೆ ಚಿಕನ್ ಅಂತ ಸಾಫ್ಟಾಗಿ ಹೋಗ್ಬಿಡ್ತಲ್ಲ. ಸೊ ಲೈಟಾಗಿ ಅಚೀವ್ ಇರಬೇಕು, ಅದು ಅಗಿಬೇಕು, ಆ ಟೇಸ್ಟ್ ಇರಲಿ, ಆ ಮಜಾ ಇರಲಿ. ನೋಡಿ ಲೋಕಲಾಗಿ ಇಳಿತಿದ್ದೀನಿ ನಾನೇ. ನೈಸ್. ನೆಕ್ಸ್ಟ್ ಒಂದು ಕಬಾಬ್ ಐತೆ, ಕಬಾಬು ಟ್ರೈ ಮಾಡ್ಬಾರ್ದು ಡೈರೆಕ್ಟಾಗಿ. ನೆಕ್ಸ್ಟು ಸೊ ವಿ ಹ್ಯಾವ್ ಕಬಾಬ್ ಇಯರ್. ಸೊ ಕಬಾಬ್ ಬಂದು ಡೀಪ್ಲಿ ಫ್ರೈಡ್ ಕೇಳಿದ್ದೆ. ಸೊ ಡೀಪ್ಲಿ ಫ್ರೈಡ್ ಗೊತ್ತಾಗ ನೋಡೋದು ಹೇಗಿದೆ ಅಂತ. ಆ್ಯಕ್ಚುಲಿ ಕಬಾಬ್ ಬಂದು ಡೀಪ್ಲಿ ಫ್ರೈಡ್ ಕೇಳಿದ್ದೀನಿ, ಯಾಕಂದರೆ ಡೀಪ್ಲಿ ಫ್ರೈಡಲ್ಲಿ ನಿಮಗೆ ಗರಿನೇ ಜಾಸ್ತಿ ಬರುತ್ತೆ. ಕರುಮ್ ಅನ್ನೋ ಒಂದು ಸೌಂಡ್ ಒಟ್ಟಿಗೆ ಆಮೇಲೆ ತಿನ್ಬೋದು. ನೋಡಿ ಮೇಲೆ ಯಾವುದು ಚಾಟ್ ಮಸಾಲ ಏನು ಹಾಕಿಲ್ಲ, ಇವ್ರದೇ ಕಬಾಬ್ ಮಸಾಲೆ ಹೋಗಿರೋದು, ಬಟ್ ಆ ಕಬಾಬ್ ಮಸಾಲೆನೇ ಟೇಸ್ಟ್ ಆಗುತ್ತೆ. ಸೊ ಕಬಾಬು, ಕುಷ್ಕ ಅಥವಾ ಕಬಾಬು, ರೈಸು ಈ ಥರ ತೊಗೊಂಡು ಆರಾಮಾಗಿ ಬಾರಿಸೋರು ಇರ್ತೀರ ಕಾಂಬಿನೇಷನ್ ಥರ. ಸೊ ಆ ಥರನೂ ತೊಗೋಬೋದು ನೀವು. ಇಟ್ಸ್ ಯುವರ್ ಚಾಯ್ಸ್, ನಿಮಗೆ ಹೇಗೆ ಬೇಕೋ ಆ ಥರ ತೊಗೊಳ್ಳಿ. ನಿಮಗೆ ಊಟ ಮಾತ್ರ ತೋರಿಸ್ತಿಲ್ಲ, ಬಟ್ ಕಂಪ್ಲೀಟಾಗಿ ಎಲ್ಲ ಪ್ಯಾಕ್ಡ್ ಆಗೈತೆ. ಇರೋರು ಅಕ್ಕಪಕ್ಕ ನೋಡ್ತಾರೆ, ನನಗೆ ಒಂಥರ ಆಗೈತೆ. ಬಟ್ ನಮ್ಮ ಕೆಲಸ ಅಲ್ವಾ, ಜನರಿಗೆ ತೋರಿಸ್ಬೇಕು, ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಬಂದು ಬೋಟಿ, ಓಕೆನಾ? ಪ್ಲೇನಾಗಿ ಇಳಿಯೋಣ ಬೋಟಿ ಮಾತ್ರ. ನಾನು ಬೋಟಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡೋದು ಆ ರಾ ಸ್ಮೆಲ್ ಬರಬಾರ್ದು, ನೋಡೋದು ಹೇಗಿದೆ ಅಂತ. ನೋಡಿ ಡಿಫ್ರೆಂಟ್ ಆಗಿದೆಯಪ್ಪ. ಆ್ಯಕ್ಚುಲಿ ಬೋಟಿ ಮಸಾಲೆ ನಾನು ಕಂಪ್ಯಾರಿಟಿವ್ಲಿ ಬೇರೆ ಕಡೆಯಲ್ಲೇ ಟ್ರೈ ಮಾಡಿದ್ದೀನಿ, ಅದರ ಮಸಾಲೆನೇ ಡಿಫ್ರೆಂಟ್ ಆಗಿರುತ್ತೆ. ಬೋಟಿ ಮಸಾಲೆ ಯಾವಾಗಲೂ ಏನು ಹೇಳೋದು, ಒಂದು ತಿಕ್ ಒಂದು ಗ್ರೇವಿ ಥರ ಕೊಡ್ತಾರೆ, ಅಥವಾ ಸೆಮಿ ಗ್ರೇವಿನೂ ಸಿಗುತ್ತೆ. ಬಟ್ ಆ ಪಂಚ್ ಏನಿದೆಯಲ್ಲ ಅದು ಬಂದು ಜಾಸ್ತಿ ಇರುತ್ತೆ ಬೋಟಿಯಲ್ಲಿ. ಇವ್ರ ಹತ್ರನೂ ಅದೇ ಸೇಮ್ ಅದೇ ರೀತಿ ಐತೆ. ಬಟ್ ಅಟ್ ದ ಸೇಮ್ ಟೈಮ್ ಟೇಸ್ಟ್ ಏನಿದೆಯಲ್ಲ ಬೇರೆ ಕಡೆಗಿಂತ ಇಟ್ಸ್ ಕಂಪ್ಲೀಟ್ಲಿ ಯೂನಿಕ್. ಬೋಟಿ ಪರೋಟ, ನನಗಿವಾಗ ಪರೋಟ ನಿಮಗೆ ಜಸ್ಟ್ ತೋರಿಸಿರೋದು ಎಲ್ಲ ಸಿಗುತ್ತೆ ಅಂತ, ಬಟ್ ಪರೋಟ ಹೋಗೋ ಮೈಂಡ್ಸೆಟ್ ನಾನು ಇವಾಗಿಲ್ಲ. ಬಂದರೆ ಪರೋಟ ತೊಗೊಳ್ಳಿ, ಆಮೇಲೆ ನೀವು ಬೋಟಿ ತೊಗೊಳ್ಳಿ, ಅಥವಾ ಮಟನ್ ಫ್ರೈ ಐತೆ, ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಸೊ ಇದು ಬಂದು ಇವ್ರ ಹತ್ರ ಸಿಗೋ
ಮಟನ್ ಫ್ರೈ ಇವೆಲ್ಲ ಬಂದು ವೈಟ್ ರೈಸಿಗೆ ತೊಗೊಂಡ್ರೆ ಮಾತ್ರ ಕ್ರೇಜಿಯಾಗಿರ್ತದೆ. ಒಂದೊಂದು ಪೀಸು ನೋಡ್ತಾ ಇದ್ರೆ ಇವಾಗಲೇ ನನಗೆ ರೂಲಿಂಗ್ ಆಗ್ತೈತೆ. ಬೇಜಾನ್ ಡಿಶಸ್ ಇದೆ, ಎಲ್ಲ ಟ್ರೈ ಮಾಡಬೇಕು ಆ ಒಂದು ರೀಸನ್ನೇ. ಬಟ್ ಒಂದೊಂದಾಗಿ ಇಳಿಯೋಣ. ನೆಕ್ಸ್ಟ್ ಒಂದು ಇಡಿಯಾಪ. ನಾ ಇಡಿಯಾಪ ಮುಟ್ಟಿಗೆ ಆ ಬೋಟಿ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಗುಡ್. ಯಾಕಂದರೆ ಬೋಟಿ ಇಡಿಯಾಪಂ ಮಸ್ಟ್ ಟ್ರೈ ಕಾಂಬಿನೇಷನು. ಸಿಂಗಲ್ ಆಗಿ ಬಂದರೆ ಭಾಳ ಕಷ್ಟ ನಿಜವಾಗ್ಲೂ. ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಭಾಳ ಬೇರೆ ಇರ್ತದೆ. ಲೆಫ್ಟ್ ಕೈಯಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ರೈಟ್ ಕೈಯಲ್ಲಿ ಬ್ಯಾಟಿಂಗ್ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟ. ಸೊ ಇದಕ್ಕೆ ಒಂದು ಲೈಕ್ ಆಗಿಬಿಡಿ, ಓಕೆನಾ. ಆ್ಯಂಡ್ ವಿ ಹ್ಯಾವ್ ನೆಕ್ಸ್ಟ್ ಚಿಕನ್ ಕರಿ ಇದೆ. ಸೊ ಚಿಕನ್ ಕರಿ ಒಟ್ಟಿಗೂ ಆ ಪ್ಲೇನಾಗಿ ಆ ಚಿಕನ್ ಕರಿನೂ ಮತ್ತು ಈ ಇಡಿಯಾಪಂ ಪ್ಲೇನಾಗೆ ಒಂದು ಡಿಪ್ ಮಾಡಿ ಹೋಗ್ತೀನಿ. ಹೇಗಿದೆ ಅನ್ನೋದು ಜಸ್ಟ್ ಹ್ಯಾವ್ ಒನ್ ಟೇಸ್ಟ್ ಬೈಟ್ ಹಿಯರ್. ಆ್ಯಕ್ಚುಲಿ ಚಿಕನ್ ಕರಿ ಸಖತ್ ತಿಕ್ಕು ಗ್ರೇವಿ. ಇದರಲ್ಲಿರೋ ಚಿಕನ್ ಪೀಸ್ ಮಾತ್ರ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಸಖತ್ತು ಟೆಂಡರ್ ಮೀಟ್ ಪ್ಲೇನಾಗಿ ಹಾಗೆ ಹಿಡಿಬೋದು. ಪರೋಟ ತಿನ್ಬೇಕು ಅನಿಸ್ತಾ ಇದೆ. ಬಟ್ ಇವಾಗ ಪರೋಟ ತಿಂದರೆ ನಿಜವಾಗ್ಲೂ ನನಗೆ ಎಲ್ಲ ಆಗಲ್ಲ. ಆಲ್ರೆಡಿ ಇವಾಗಲೇ ಹೊಟ್ಟೆ ಫುಲ್ ಆಗ್ತೈತೆ. ಪರೋಟ ಚಿಕನ್ ತಗೊಳ್ಳಿ, ನಿಜವಾಗ್ಲೂ 70 ರೂಪಾಯಿಗೆ ಬೇರೆ ಲೆವೆಲ್ ಕಾಂಬಿನೇಷನು. ಸ್ಪೈಸಿ ಐತೆ ಗುರು. ಸ್ಟಾರ್ಟಿಂಗ್ ಅದು ಇಲ್ಲ ಅಂತಿದ್ದೆ, ಹೋಗ್ತಾ ಸ್ಲೋಲಿ ಇನ್ಕ್ರೀಸ್ ಆಗ್ತೈತೆ. ಬಟ್ ಸ್ಪೈಸಿ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಚಿಕನ್ ಕರಿನ ಇಷ್ಟಪಡ್ತೀರಾ, ಡೆಫಿನೆಟ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ನಮ್ಮ ಹತ್ರ ಲಿವರ್ ಗ್ರೇವಿ ಥರ ಕೊಟ್ಟವ್ರೆ. ಆ್ಯಕ್ಚುಲಿ ಇದನ್ನು ಲಿವರ್ ಫ್ರೈನೂ ಮಾಡ್ಬೋದು, ಕೇಳಿದ್ರೆ ಅವ್ರು ಮಾಡಿಕೊಡ್ತಾರೆ, ಇಲ್ಲ ಅಂತಿಲ್ಲ. ಸೊ ನಾನು ಬಂದು ಗ್ರೇವಿ ಇರಲಿ ಲೈಟಾಗಿ ವೈಟ್ ರೈಸ್ ಹೋಗೋಣ ಅಂತಿದ್ದೆ. ಬಟ್ ವೈಟ್ ರೈಸು ಬಿರಿಯಾನಿನೇ ತಿನ್ನೋಕ್ಕಾಗ್ತಿಲ್ಲ, ಆಲ್ರೆಡಿ ಹೊಟ್ಟೆ ಫುಲ್ಲು. ಇನ್ನು ನಾನು ವೈಟ್ ರೈಸ್ ತಗೊಂಡ್ರೆ ಏನು ಹೇಳೋದು ಹೇಳಿ. ಸೊ ಪ್ಲೇನಾಗಿ ಒಂದೇ ಒಂದು ಪೀಸ್ ಲಿವರ್ ಮಾತ್ರ. ಈ ಕುಷ್ಕ ಇದೆಯಲ್ಲ, ಅಂದರೆ ನಮ್ಮ ಬಿರಿಯಾನಿ. ಸೊ ಬಿರಿಯಾನಿ ಪ್ಲೇನ್ ರೈಸ್ ಮಾತ್ರ ನಾನು ಕುಷ್ಕ ಅಂತಿರೋದು. ಸೊ ಅದರೊಟ್ಟಿಗೆ ಜಸ್ಟ್ ಗೋ ಒಂದು ಬೈಟ್ ಹೋಗಿ ನೋಡೋದ. ಗುರು ಲಿವರ್ ಮಸ್ತು ಟ್ರೈ. ಇದು ನನಗೆ ನೋಟ್ ಮಾಡಿಕೊಳ್ಳಿ. ಸೂಪ್ ಇದೆ, ಸ್ಟಾರ್ಟಿಂಗಲ್ಲೇ ಕುಡಿಬೇಕು. ನಾನು ಎಲ್ಲ ಬ್ಯಾಟಿಂಗ್ ಮಾಡೋದ್ಮೇಲೆ ಎಲ್ಲ ಎಂಡಲ್ಲಿ ಹೋಗ್ತಾ ಇದ್ದೆ. ಒಂದೇ ಒಂದು ಸಿಪ್ಪು ಹೇಗಿದೆ ಅನ್ನೋದು ಹೋಗಿ ನೋಡೋದು. ಹೊಡಿತಿದೆ ಆ ಸೂಪು, ಆ ಪೆಪ್ಪರ್, ಆ ಒಂದು ಘಾಟು. ಯಪ್ಪ ನೆಗಡಿ ಇದ್ದರೆ ಅದ್ರ ಅಡ್ಡಿಗೆ ಅದು ಹೊಂಟೋಗ್ಬಿಡುತ್ತೆ. ಬಟ್ ಸೂಪ್ ಬಂದು ಕಂಪ್ಲೀಟಾಗಿ ಆ ಬ್ರಾತ್ ಇಳ್ದಿರೋದು ಅಥೆಂಟಿಕ್ ಸೂಪು. ಮಟನ್ ಕಾಲ್ ಸೂಪ್ ಬೇಕಂತಂದರೆ, ಲೆಗ್ ಸೂಪ್ ಬೇಕಂತಂದರೆ ಡೆಫಿನೆಟ್ಲಿ ಜಾಗಕ್ಕೆ ಬರ್ಬೋದು. ಪ್ಲೇನಾಗಿ ಬರೀ ಲೆಗ್ ಸೂಪ್ಗೆ ಬರ್ಬೋದು ಗುರುವೆ, ಆ ಥರ ಒಂದು ಜಾಗನೇ ಇದು ನಿಜವಾಗ್ಲೂ. ಎಲ್ಲ ಐಟಮ್ ಇಷ್ಟ ಆಯ್ತು ನನಗೆ, ಯಾವುದು ಇದಿಲ್ಲ ಅದಿಲ್ಲ ಅಂತಲ್ಲ. ಬಟ್ ಒಂದೊಂದರಲ್ಲಿ ಖಾರ ಯಥೇಚ್ಛವಾಗಿದೆ. ಅದೇ ಆ ಖಾರ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಹೋಗ್ತಾ ಖಾರ ಹಾಗೆ ಇನ್ಕ್ರೀಸ್ ಆಗುತ್ತೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಸ್ಕ್ವಾಟ್. ಇವಾಗ ಮೀನಿಕ್ಕವ್ರೆ ಇನ್ನು ಹಲವಾರು ಐಟಮ್ಸ್ ಇದೆ. ಸೊ ಎಲ್ಲ ಖಾಲಿ ಮಾಡಿ, ಎಲ್ಲ ಮಾಡೋಕ್ಕಾಗಲ್ಲ, ಆದಷ್ಟು ಖಾಲಿ ಮಾಡಿ ಔಟ್ರಲ್ಲಿ ಮೀಟ್ ಮಾಡೋದು. ಸೊ ಫೈನಲ್ ಆಗಿ ಬಂದು ಇವ್ರ ಹತ್ರ ಸಿಗೋ ಆಲ್ಮೋಸ್ಟ್ ಐಟಮ್ಸ್ನ ಟ್ರೈ ಮಾಡಿದೆ. ಆಲ್ಮೋಸ್ಟ್ ಅಂದರೆ ಇವ್ರ ಹತ್ರ ಸಿಗೋ ನಿಯರ್ಲಿ ಮೆನು ಐಟಮ್ಸ್ನ ಟ್ರೈ ಮಾಡಿದೆ. ಮುದ್ದೆ ಇರಲಿ, ಆಮೇಲೆ ಚಿಕನ್ ಫ್ರೈ ಇರಲಿ, ಬಿರಿಯಾನಿ ಇರಲಿ, ಇವೆಲ್ಲ ಬಂದು ಭಾಳ ಫೇಮಸ್. ಏನಪ್ಪ ಏನೋ ಸೌಂಡ್ ಬರ್ತೈತೆ ಇಲ್ಲಿ. ಇವೆಲ್ಲ ಬಂದು ಭಾಳ ಸ್ಪೆಷಲ್ ಅಂತ ಹೇಳಿದ್ರು, ಮತ್ತು ಮಸ್ಟ್ ಟ್ರೈ ಐಟಮ್ಸ್ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಟ್ರೈ ಮಾಡಿದೆ. ಸೊ ಆಲ್ಮೋಸ್ಟ್ ನನಗೆ ಮಟನ್ ಬಿರಿಯಾನಿ ಬಂದು ಭಾಳ ಇಷ್ಟ ಆಯಿತು. ಆ್ಯಂಡ್ ಚಿಕನ್ ಬಿರಿಯಾನಿ ಇಟ್ ಹ್ಯಾಸ್ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಫ್ಲೇವರ್. ಓಕೆನಾ, ನಾರ್ಮಲಾಗಿ ನಾವು ತಿನ್ನೋ ದೊನ್ನೆ ಬಿರಿಯಾನಿಗಿಂತನೂ ಇವ್ರು ಮಾಡೋ ಆ ಒಂದು ಸ್ಟೈಲ್ ಆಫ್ ಬಿರಿಯಾನಿ ಕಂಪ್ಲೀಟಾಗಿ ಯುನಿಕ್ ಆಗಿತ್ತು. ಆ ಮಸಾಲೆಯಿಂದ ಹಿಡಿದು ನಂತರ ಒಂದು ಟೇಸ್ಟು. ಸೊ ಇಟ್ ವಾಸ್ ಕ್ವೈಟ್ ಗುಡ್. ಅಟ್ ದಿ ಸೇಮ್ ಟೈಮ್ ಮಟನ್ ಬಿರಿಯಾನಿ ಐ ರಿಯಲಿ ಎಂಜಾಯ್ ಗುರು. ಆ್ಯಂಡ್ ಸ್ಟಾರ್ಟರ್ಸಲ್ಲಿ ಬೋಟಿ. ಸೊ ಬೋಟಿ ಏನಿತ್ತಲ್ಲ ಅದು ಬಂದು ಭಾಳ ಇಷ್ಟ ಆಯಿತು. ಸೊ ಸಿಂಗಲಾಗಿ ಬಂದಿರೋದ್ರಿಂದ ಕಂಪ್ಲೀಟಾಗಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ಬಾಯ್ಸ್ ಬಂದ್ರೇ ಅದು ಆರಾಮಾಗಿ ಬ್ಯಾಟಿಂಗ್ ಮಾಡ್ತೀವಿ. ಸಿಂಗಲಾಗಿ ಬಂದೆ. ಸೊ ಸ್ವಲ್ಪ ಎಲ್ಲ ಟ್ರೈ ಮಾಡಿದ್ನಲ್ಲ, ಅಲ್ಲೇ ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಗೋಯ್ತು. ಸೊ ಪಾರ್ಸಲ್ಗೆ ಹೇಳಿದ್ದೀನಿ, ಪಾರ್ಸಲ್ ಆಗ್ತೈತೆ. ಪಾರ್ಸಲ್ ತೊಗೊಂಡು ಆರಾಮಾಗೆ ನಮ್ಮ ಪಾಠಕ್ಕೆ ಮನೆಗೆ ಹೋಗೋಣ. ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸುತ್ತಮುತ್ತ ಹುಳಿಮಾವು ಎಕ್ಸಾಕ್ಟ್ಲಿ ಆ ಲೇಕ್ ಇದೆಯಲ್ಲಪ್ಪ, ಮೇನ್ ಗೇಟು. ಸೊ ಎಕ್ಸಾಕ್ಟ್ಲಿ ಅಲ್ಲೇ ಲೊಕೇಟ್ ಆಗಿರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸುತ್ತಮುತ್ತ ಇದ್ದೀರಿ ಅಂತಂದರೆ ಬಂದೊಮ್ಮೆ ಟ್ರೈ ಮಾಡಬೇಕು. ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್.